ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು UPSನ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಏನಂದರೆ UPSಂದು ಫಸ್ಟ್ ಹೊರಗೆ ಎಲ್ಲ ಇರುತ್ತಲ್ವ, ಅದನ್ನು ನೀಟಾಗಿ ಜೋಡಿಸ್ಕೋಬೇಕು. ಹೊರಗಿನ ಬೌಂಡ್ರಿನ ಬಂದುಬಿಟ್ಟು 4 ಇದು ಕೊಟ್ಟಿರ್ತಾರೆ ಬೋರ್ಡ್ ಥರ. ಸೊ ಅದನ್ನು 4 ಕಡೆನೂ ಫಸ್ಟು 2 ಸೈಡು ಮತ್ತು ಹಿಂದಿದ್ದು ಜೋಡಿಸ್ಕೊಂಡು ಆಮೇಲೆ ಮೇಲಿಂದು ಹಾಕಬೇಕು. ಅದು ಈಸಿ ಇರುತ್ತೆ. ಸೊ ಅದನ್ನು ಹಾಕಿಬಿಟ್ಟು ನೆಕ್ಸ್ಟ್ ಬ್ಯಾಟ್ರಿ ಇನ್ಸ್ಟಾಲ್ ಮಾಡಬೇಕು. ಫಸ್ಟು ಇಲ್ಲಿ ನೋಡಿ, ಮೇಲುಗಡೆದು ಸ್ವಲ್ಪ ಗ್ಲಾಸ್ ಥರ ಇರುತ್ತೆ, ಅದನ್ನು ಹಾಕಿಬಿಟ್ಟು ಜಸ್ಟ್ ಬ್ಯಾಟ್ರಿಗೆ ಅಲ್ಲಿ ವೈರ್ ಕೊಟ್ಟಿರ್ತಾರೆ, ಅದನ್ನು ಅಟ್ಯಾಚ್ ಮಾಡಬೇಕು. ನೋಡಿ ತೋರಿಸ್ತಿದ್ದಾರೆ. ಈ ಬ್ಯಾಟ್ರಿ ಬಂದುಬಿಟ್ಟು ನಾವು ಸ್ವಲ್ಪ ಹುಷಾರಾಗಿ ಇದು ಮಾಡ್ಕೋಬೇಕು. ಸೊ ಚೆನ್ನಾಗಿ ಅಂದರೆ ಈಗ ಗುಡುಗು ಮಿಂಚು ಅಂತ ಬರುತ್ತಲ್ಲ, ಸೊ ಆ ಟೈಮಲ್ಲಿ ಯಾವಾಗಲೂ UPSನ ಆಫ್ ಮಾಡಿರೋದು ಒಳ್ಳೆಯದು. ಸೊ ಆ ಥರ ಇರೋದ್ರಿಂದ UPS ತುಂಬ ಬಾಳಿಕೆ ಬರುತ್ತೆ ತುಂಬ. ಮತ್ತು ನಮಗೆ ಏನಂದರೆ ಸರ್ವಿಸ್ ಫ್ರೀ ಸರ್ವಿಸ್ ಇರುತ್ತೆ ಅಲ್ವಾ. ಸೊ ಫ್ರೀ ಸರ್ವಿಸ್ನ ನಾವು ಯುಟಿಲೈಸ್ ಮಾಡ್ಕೋಬೇಕು. ಯಾವಾಗಲೂ ಅವ್ರ ಹತ್ರ ನಾವು ಸ್ವಲ್ಪ ಟಿಪ್ಸ್ ಕೇಳ್ಕೋಬೇಕು UPS ಬಗ್ಗೆ, ಹೇಗೆ ಇದು ಮಾಡ್ಕೋಬೇಕು ಅಂತ ಹೇಳಿ. ಯಾಕಂದರೆ ನಾವು ಲಾಸ್ಟ್ ಇಯರ್ ಹಾಕಿಸಿದಾಗ ಬೇಗ ಹಾಳಾಗಿತ್ತು. ಸೊ ಅದಕ್ಕೆ ನಾನು ಹೇಳ್ತಿರೋದು ಏನಂದರೆ, ಸ್ವಲ್ಪ ಗುಡುಗು ಮಿಂಚು ಎಲ್ಲ ಬಂದಾಗ ಸ್ವಲ್ಪ ಆಫ್ ಮಾಡ್ಕೋಬೇಕು. ಬೇರೆ ಟೈಮಲ್ಲೆಲ್ಲ ಯೂಸ್ ಮಾಡ್ಕೊಳ್ಳಿ, ಅದೇನು ಪ್ರಾಬ್ಲಮ್ ಬರಲ್ಲ. ಸೊ ಆ ಟೈಮಲ್ಲಿ ಮಾತ್ರ ಆಫ್ ಮಾಡಿಕೊಂಡ್ರೆ ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ. ಮತ್ತು ಅದು ನೀರು ಖಾಲಿ ಆಗುತ್ತಲ್ಲ ಸುರಿಸ್ತಿದ್ದು, ಅದನ್ನು ಫಿಲ್ ಮಾಡ್ತಾ ಇರಬೇಕು. ಸೊ ಮತ್ತೆ ವಿಶೇಷತೆ ಏನಿಲ್ಲ, ಆರಾಮಾಗಿ UPSನ ಮೇಂಟೈನ್ ಮಾಡೋದು ತುಂಬ ಈಸಿ. ಎರಡಕ್ಕೂ ವೈರ್ನ ಕನೆಕ್ಷನ್ ಮಾಡ್ತಿದ್ದಾರೆ ಅವರು. ಸೊ ನಾವು UPSನ ಯಾರಾದರೂ ಕನೆಕ್ಷನ್ ತಗೋಬೇಕು ಅಂತಿದ್ರೆ ನಿಮಗೆ ಎಷ್ಟು ಇದ್ರದ್ದು ಬೇಕು 5 ಗಂಟೆಗೆ ತಗೊಳ್ಳಿ. ತುಂಬ ಯೂಸ್ ಮಾಡೋದಿದ್ರೆ ಸ್ವಲ್ಪ ದೊಡ್ಡ ಬ್ಯಾಟ್ರಿ ಇರೋದು ತಗೊಳ್ಳಿ. ಸೊ ಮನೆಗೆ ನಾವು ಜಸ್ಟ್ ಲ್ಯಾಪ್ಟಾಪ್ಗೆ ಮತ್ತು ಮನೆಗೆ ಮಿಕ್ಸಿಗೆಲ್ಲ ಸ್ವಲ್ಪ ಜಾಸ್ತಿ ಬೇಕು. ಮಿಕ್ಸಿಗೆ ಫ್ಯಾನ್ ಆಲ್ಮೋಸ್ಟ್ ಆಗುತ್ತೆ ಚಿಕ್ಕದ್ರಿಂದನೂ. ಅಂದರೆ 1-2 ಫ್ಯಾನ್ ಆದರೆ, ತುಂಬ ದೊಡ್ಡ ಮನೆ ಆದರೆ ಸ್ವಲ್ಪ ಬ್ಯಾಟ್ರಿ ಜಾಸ್ತಿ ಇರೋದು ತಗೋಬೇಕಾಗತ್ತೆ. ಸೊ ಕನೆಕ್ಷನ್ 2 ವೈರ್ನ ಕನೆಕ್ಟ್ ಮಾಡಿದರೆ ಆಯಿತು. ಈ ಏರಿಯಾದ ಸ್ವಲ್ಪ ಕರೆಂಟ್ ಜಾಸ್ತಿ ತೆಗಿತಾರೆ ಅನ್ನೋದು ಅಲ್ಲಿ ತೆಗಿತಾನೆ ಇರಲಿಲ್ಲ. So much for watching friends. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.